ಈಗ ನಮ್ ಜೊತೆ ಇಂಟರ್ವಲ್ ಸಿನಿಮಾದ ಡೈರೆಕ್ಟರ್ ಭರತ್ ವರ್ಷ್ ಅವ್ರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ಹೇಗೆ ಸರ್ ಸಿನಿಮಾ ಆಲ್ಮೋಸ್ಟ್ ರಿಲೀಸ್ ರೆಡಿ ಇದೆ ಮಾರ್ಚ್ 7th ಪ್ರಮೋಷನ್ಸ್ ಅಂತೂ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ದೀರಾ. ಪ್ರಮೋಷನ್ಸ್ ಶ್ರೀಮುರಳಿ ಸರ್ ಟ್ರೈಲರ್ ರಿಲೀಸ್ ಮಾಡಿದಾಗಿಂದನೇ ಪ್ರಮೋಷನ್ ಶುರು ಮಾಡಿಬಿಟ್ಟಿದ್ವಿ ನಾವು. ಸೊ ರೆಗ್ಯುಲರ್ ಆಗಿ ಈವನ್ ಔಟ್ಸೈಡ್ ದಿ ಕರ್ನಾಟಕ ಬ್ಯಾಂಗ್ಳೂರ್ ನಾವು ರೀಚ್ ಆಗ್ತಾ ಇದ್ವಿ. ಶಿವಮೊಗ್ಗ ಆಗಿರ್ಬೋದು, ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮತ್ತು ಬೆಳಗಾವಿ, ಬೀದರ್, ಗುಲ್ಬರ್ಗ. ಸೊ ಅಲ್ಲೆಲ್ಲ ಒಂದು ಸೆಲೆಬ್ರಿಟಿ ಶೋ ಥರ ಮಾಡಿ ರೀಚ್ ಆಗಿ, ಸೊ ಅಲ್ಲಿಂದ ಒಪಿನಿಯನ್ಸ್ ತುಂಬ ಚೆನ್ನಾಗಿ ಬಂದೈತೆ, ಪಾಸಿಟಿವ್ ಒಪಿನಿಯನ್ಸ್ ಬಂದೈತೆ. ಕಾಲೇಜಸ್ ಫೆಸ್ಟ್ಗೂ ಕೂಡ ನಾವು ವಿಸಿಟ್ ಮಾಡಿದ್ವಿ, ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಐತೆ ಟ್ರೈಲರು. ಮತ್ತು ಈಗ ಸಾಂಗ್ಸ್ಗಳ್ಗಂತೂ ಎಕ್ಸ್ಪೆಷಲಿ ಗಣೇಶ ಸಾಂಗು ಏನು ಚಂದನ್ ಶೆಟ್ಟಿ ಅವರು ಆಡವೆ, ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಐತೆ. ಮತ್ತೀಗ ಏನೋ ಶುರುವಾಗಿದೆ ಸಾಂಗು, ಮೆಲೋಡಿ ಟ್ರ್ಯಾಕು ಪ್ರಮೋದ್ ಮಾರುವಂತ ಅವ್ರು ಬರೆದಿರೋದು. ಮತ್ತೀಗ ಸುನಿಧಿ ಗಣೇಶನ ಮತ್ತೀಗ ಸಿದ್ಧಾರ್ಥ್ ಬೆನ್ವಾಡಿ ಅವರು ಆಡಿರೋದು ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಸೊ ಓವರ್ ಆಲ್ ಕಂಟೆಂಟ್ಗೆ, ಇಲ್ಲಿವರೆಗೂ ರಿಲೀಸ್ ಮಾಡಿರೋ ಕಂಟೆಂಟ್ಗೆ ತುಂಬ ಚೆನ್ನಾಗೈತೆ. ಸೊ ಎವ್ರಿಬಡಿ ಆಸ್ ಲೈಕಿಂಗ್ ದಟ್ ಕಂಟೆಂಟ್. ಎಲ್ರು ಸಿನಿಮಾಗ ಒಂದು ಇಂಟರ್ವಲ್ ಕೊಟ್ರೆ ನೀವು ಸಿನಿಮಾನ ಇಂಟರ್ವಲ್ ಮಾಡ್ಬಿಟ್ಟಿದ್ದೀರಲ್ಲ. ಅಂದ್ರೆ ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಇಂಟರ್ವಲ್ ಬಂದೇ ಬರುತ್ತೆ. ನಮ್ಮ ಲೈಫಲ್ಲೂ ಬಂದಿರುತ್ತೆ, ಎಲ್ಲರ ಲೈಫಲ್ಲೂ ಬಂದಿರುತ್ತೆ. ಇವಾಗ ನಾನೇ ನಿಮ್ಗೆ ಕೇಳ್ಬೋದು, ನಿಮ್ಮ ಲೈಫಲ್ಲಿ ಯಾವಾಗ ಬಂದಿದ್ದು ಇಂಟರ್ವಲ್ ಅಂತ. ಸೊ ನೀವೇನು ಹೇಳ್ತೀರಾ? ಪ್ರತಿಯೊಂದು ಲೈಫಲ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ನನ್ನ ಪ್ರಶ್ನೆಗೆ ನೀವು ಒಂಥರ ಉತ್ತರ ಕೊಟ್ಬಿಡಿ, ನಿಮ್ಮ ಲೈಫಲ್ಲಿ ಯಾವಾಗ ಇಂಟರ್ವಲ್? ಹಾಗೆ ಅಂದ್ರೆ ಮೀನ್ಸ್ ಇವಾಗ ನಾವು ಏನ್ ತಗೊಳ್ತೀವಿ ನಿರ್ಧಾರ ಅಂದ್ರೆ ಇವಾಗ ಬಾಯ್ಸಲ್ಲಿ ತಗೊಂಡಾಗ, ಸೊ ನಾವು ಜೀವನದಲ್ಲಿ ಏನಂದ್ರೆ ಓದ್ಲಾ ಹೊಡ್ಕೊಂಡೇ ಎಲ್ಲ ಬಂದಿರ್ತೀವಿ. ಜಸ್ಟ್ ಪಾಸ್ ಆದ್ರೇನೆ ಸಾಕು. ಎಕ್ಸಾಮ್ ಇನ್ನ ಒಂದು ವಾರ ಐತೆ ಅಂದ್ರೆ ಬುಕ್ ಮುಟ್ಟಿರೋದಿಲ್ಲ. ಬೆಳಗ್ಗೆ ಡಿರೈವೇಷನ್ ಒಂದು ಓದ್ಕೊಂಡು ಹೋಗಿರ್ತೀವಿ, 10 ಮಾರ್ಕ್ಸ್ ಬಂದಿರುತ್ತೆ. ಅದು ಬರ್ದಿರೋದನ್ನ ಸರಿಯಾಗಿ ಬರ್ದಿರೋದಿಲ್ಲ, ಎಲ್ಲ 1-2 ವರ್ಷ ಬಿಟ್ಟಿರ್ತಾರೆ. ಸೊ ಆ ರೀತಿ ಬಂದವ್ರಿಗೆ ಸೊ ಪೂರ್ತಿ ಸ್ಟ್ರಗಲಿಂಗು, ಕೆಲಸ ಹುಡುಕಿ ಅದು ಮಾಡಿ ಇದು ಮಾಡಿ ಪ್ಯಾಷನ್ಸಿಂದ ಡೈರೆಕ್ಟರ್ ಆಗಬೇಕು ಅಂತ ಇದ್ವಿ ಪ್ಯಾಷನ್. ಸೊ ಆ ಪ್ಯಾಷನ್ ಫಾಲೋ ಮಾಡಿಕೊಂಡು ಇದು ಮಾಡೋ ಅಷ್ಟರಲ್ಲಿ ಕೆಲವು ಪಾಯಿಂಟಲ್ಲಿ ನಿಮ್ಮ ಲೈಫಲ್ಲಿ ಒಂದು ಲರ್ನಿಂಗ್ಸ್ ಅಂತ ಬರುತ್ತೆ. ಅಂದರೆ ಕೆಲಸ ಬಿಟ್ಟು ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋದಾಗ ಅಥವಾ ಎಂಟರ್ಪ್ರೈನರ್ ಆಗ್ತೀನಿ ಅಂದಾಗ, ನನಗೆ ಆ ಲೈಫ್ ಏನೈತೆ ಎಂಟರ್ಪ್ರೈನರ್ ಆಗಬೇಕು ಅಂತ ಹೋದಾಗ ಕಂಪ್ಲೀಟ್ ಹೋಲ್ ಇಂಡಿಯಾನಲ್ಲಿ ಟ್ರಾವೆಲ್ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ತು. ಆ ಆಪರ್ಚುನಿಟಿಯಿಂದ ನನ್ನ ಲೈಫಲ್ಲಿ ಚೇಂಜ್ ಆಗೋದು. ಮತ್ತೀಗ ಪೇಷನ್ಸ್ ಬೇಕು. ಡೈರೆಕ್ಟರ್ ಆಗಬೇಕು ಅಂತ ನನ್ನ ಪ್ಯಾಷನ್ ಇದ್ದಿದ್ದು PUC ಓದ್ಬೇಕಾರೆ, ಬಟ್ ನಾನು ವೆಯ್ಟ್ ಮಾಡಿದೆ. ಸೊ ಆ ವೆಯ್ಟಿಂಗ್ ಐತಲ್ಲ, ಸೊ ಆ ವೆಯ್ಟಿಂಗು ಮತ್ತು ಈಗ ಆ ಪೇಷನ್ಸು ಪ್ರತಿಯೊಬ್ಬರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಲೈಫಲ್ಲಿ ನನಗೆ ನಾನೊಂದು ಬಿಸ್ನೆಸ್ ಓಪನ್ ಮಾಡಿದೆ, ಎಂಟರ್ಪ್ರಿನರ್ ಆದ. ಸೊ ಅದು ನನ್ನ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ. ಸೊ ಅದು ಅದೇ ರೀತಿ ಪ್ರತಿಯೊಬ್ಬರು ಲೈಫಲ್ಲೂ ಇದ್ದೇ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಇರುತ್ತೆ, ಅದನ್ನ ಹೇಳಿ ಅಂತ ನಾನು ಕೇಳ್ತೀನಿ. ಇಲ್ಲ ಹಾಗೆ ನೀವು ಕೇಳೋದಕ್ಕೆ ನಾವು ಹೇಳೋದಾದ್ರೆ, ನಾನೇನು ಈ ಫೀಲ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಅದು ನನ್ನ ಲೈಫಿಗೆ ಒಂದು ಇಂಟರ್ವಲ್ ಅಂತ ಹೇಳ್ಬೋದು. ಆದ್ರೂ ಕೂಡ ನೀವು ಇಂಟರ್ವಲ್ ಅಂತ ಹೆಸರಿಡ್ಬೇಕು ಅಂತ ಅನ್ಸ್ತಲ್ಲ ನಿಮ್ಗೆ, ಅದು ಹೇಗೆ ಅಂತ ಇದಕ್ಕೆ? ಅಂದ್ರೆ ಸಿನಿಮಾಗೆ ಹೋದಾಗೆಲ್ಲ ನಾವು ಇಂಟರ್ವಲ್ ನೋಡಿ 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 ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿತ್ತು ನಮಗೂ. ಸೊ ಪ್ರತಿಯೊಬ್ಬರು ಫಿಲಮಲ್ಲೂ ಇರುತ್ತೆ ಇಂಟರ್ವಲ್ಲು. ಸೊ ನಮ್ಮ ಫಿಲಮ್ ಹೆಸರನ್ನೇ ಇಂಟರ್ವಲ್ ಅಂತಾನೆ ಇಟ್ಬಿಡೋಣ ಅಂತಾನೆ ಇದ್ವಿ. ಮತ್ತೆ ಚೇಂಬರ್ ಹೋಗಿದ್ವಿ, ಸರ್ ಇಂಟರ್ವಲ್ ಟೈಟಲ್ ಬೇಕು ಅಂತ. ಅವ್ರು ಆಗಲೇ ರಿಜಿಸ್ಟರ್ ಆಗ್ಬಿಟ್ಟೈತಪ್ಪ, ಹೋಗಪ್ಪ ಅಂತ ಹೇಳ್ಬಿಟ್ರು. ಸರ್ ನಮಗೆ ಮಧ್ಯಂತರ ಅಂತ ರಿಜಿಸ್ಟರ್ ಆಗ್ಬಿಟ್ಟೈತೆ. ಸರ್ ಮಧ್ಯಂತರ ಅಲ್ಲ, ನಮ್ಮ ಹೆಸರು ಟೈಟಲ್ ಇಂಟರ್ವಲ್ ಅಂತ. ಆಮೇಲೆ ಚೇಂಬರ್ ಹೈಯರ್ ಅಥಾರಿಟಿ ಎಲ್ಲ ಚೆಕ್ ಮಾಡಿಸಿ, ಸೊ ಅದಾದಮೇಲೆ ಅವ್ರು ಇಟ್ಕೋಬೋದು, ಇಟ್ಕೊಳ್ಳಿ, ಯಾರೂ ಇಟ್ಕೊಂಡಿಲ್ಲ ಅಂತ. ಬಟ್ ಅಲ್ಲಿಂದ ನಮ್ಗೇನೋ ಒಂಥರ ಲಕ್ಕು ಪಾಸಿಟಿವ್ ಫೀಲ್ ಬಂತು. ಮತ್ತೀಗ ಟ್ರೈಲರಲ್ಲೂ ಕೂಡ ನಾವು ಇಂಟರ್ವಲ್ ಕೊಟ್ಬಿಟ್ಟಿದ್ವಿ. ಜನರು ಎಲ್ಲೋ ಮಿಸ್ ಆಗಲೇಬಾರ್ದು ಇಂಟರ್ವಲ್ ಅಂತ. ಲೈಫಲ್ಲೂ ಇಂಟರ್ವಲ್, ಟ್ರೈಲರ್ ಇಂಟರ್ವಲ್, ಸಿನಿಮಾದಲ್ಲಿ ಇಂಟರ್ವಲ್ ಮುಂದೆ. ಹಾಗಿದ್ರೆ ಒಂದೆಷ್ಟು 3 ಇಂಟರ್ವಲ್ ಬರುತ್ತಾ ನಿಮ್ಗೆ ನಿಮ್ಮ ಸಿನಿಮಾದಲ್ಲಿ? ಖಂಡಿತವಾಗ್ಲು ಆ ರೀತಿಯಿಂದ ಜಾಸ್ತಿ ಏನಿಲ್ಲ, ಬಟ್ ಲೈಫ್ ಜರ್ನಿ, ಪ್ರತಿಯೊಬ್ಬರು ಲೈಫ್ ಜರ್ನಿ. ಸ್ಟೋರಿ ಲೈನ್ಸ್ ಹಂಗೆ ಐತೆ. ಸೊ ಎಮೋಷನ್ಸ್ ಐತೆ, ಕಾಮಿಡೀಸ್ ಐತೆ. ಮತ್ತೀಗ ಪ್ರತಿಯೊಬ್ಬರು ಹೇಳೋದಂದ್ರೆ ಸಿನಿಮಾ ಎಷ್ಟು ಸ್ಟೋರಿ ಲೈನ್. ಸೊ ಯೂಟ್ಯೂಬ್ ಆಗಿರ್ಬೋದು, OTT ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅದು ಕಂಟೆಂಟ್. ಸೊ ಸಿನಿಮಾನ ಬೇರ್ಪಡಿಸಿ ಸ್ಟೋರಿ ಲೈನ್ ಐತೆ ಸಿನಿಮಾಗೆ, ಸ್ಟಾರ್ಟಿಂಗ್ ಟು ಎಂಡಿಂಗ್ ಐತೆ. ಸೊ ನೀವು ಯೂಟ್ಯೂಬ್ ಬ್ಲಾಗ್ಸ್ ನೋಡ್ತೀರಾ ಅಥವಾ ಯೂಟ್ಯೂಬಲ್ಲಿ ಏನೋ ನೋಡ್ತೀರಾ ಅಂದರೆ ಅದಕ್ಕೆ ಸ್ಟಾರ್ಟಿಂಗ್ ಇರೋಲ್ಲ, ಎಂಡಿಂಗ್ ಇರೋಲ್ಲ, ಜಸ್ಟ್ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ. ಸೊ ಸಿನಿಮಾ ಬೇರೆ, ಕಂಟೆಂಟ್ ಬೇರೆ. ಸೊ ಎರಡನ್ನೂ ಡಿಫ್ರೆನ್ಸಿಯೇಷನ್ ಮಾಡಿ ಮೊದಲು. ಸೊ ನಮ್ಮದು ಸ್ಟೋರಿ ಲೈನ್. ಸೊ ಡಿಫ್ರೆನ್ಸಿಯೇಷನಲ್ಲಿ ನಮಗೆ ಸ್ಟೋರಿ ಲೈನ್ ಏನೈತೆ, ಸೊ ಪ್ರತಿಯೊಂದು ಜರ್ನಿನೂ ಲೈಫ್ ಸ್ಟೋರಿ ಜರ್ನಿ. ಸೊ ಪ್ರತಿಯೊಂದು ಎಮೋಷನ್ಸು ಏನು ಬೇಕು ಸಿನಿಮಾಗೆ, ಸ್ಟೋರಿ ಲೈನ್ಸು ಪ್ರತಿಯೊಂದನ್ನು ಅವ್ರು ಕಲಿಟ್ಟು ಬರ್ದಿರೋಂಥ ಕಥೆ ಇದೆ. ಸರ್ ಯಾಕೆ ಸರ್ ಫಸ್ಟ್ ಸಿನಿಮಾನ ನೀವು ಹುಡುಗರ ಲೈಫ್ ಬಗ್ಗೆ ಹೇಳೋಕೆ ಡಿಸೈಡ್ ಮಾಡಿದ್ರಿ? ಹುಡುಗಿರ್ಗೂ ಲೈಫ್ ಇಲ್ವಾ? ಹುಡುಗಿರ್ ಬಗ್ಗೆ ಮಾಡ್ಬೋದಲ್ವಾ? ಹುಡುಗಿರ್ನ ತಗೊಂಡಿದೀವಲ್ಲ ಲೈಫ್. ಅಲ್ಲ, ಇಬ್ರು ಹುಡುಗರಿಗೋಸ್ಕರ ಇಬ್ರು ಹುಡುಗಿರ್ನ ಹಾಕೊಂಡಂಗಿದೆ. ಹುಡುಗಿರ್ನ ಯಾಕೆ ನೀವು ಅಷ್ಟು ಹೈಲೈಟ್ ಮಾಡಲ್ಲ? ಆ ರೀತಿ ಏನು ಮಾಡಿಲ್ಲ ಇದ್ರಲ್ಲಿ ಮೇನ್ ಆಗಿ ನಾವು ಮಾಡಿರೋದು ಒಂದೇ. ಸೊ ಪ್ರತಿಯೊಬ್ಬರ ಲೈಫಲ್ಲಿ ಬಂದಾಗ್ಲೂ ಅಂದರೆ ವಿಭಿನ್ನವಾದ ಕ್ಯಾರೆಕ್ಟರ್ ಅಂತ ನಾವು ತಗೊಂಡಾಗ, ಸೊ ಫೀಮೇಲ್ ಕ್ಯಾರೆಕ್ಟರ್ನ ನಾವು ಆ ರೀತಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ವಿ ಅಂದರೆ,
ಸೊ ಒಂದು ವರ್ಗದ ಗರ್ಲ್ಸ್ ಏನಿರ್ತಾರೆ, ಸೊ ಅವ್ರಿಗೆ ಲೈಫ್ ನಾರ್ಮಲ್ ಆಗಿದ್ರೆ ಸಾಕು. ಒಂದು ಮನೆ ಇರಬೇಕು, ಒಂದು ಗೌರ್ಮೆಂಟ್ ಕೆಲಸ ಇರಬೇಕು, ಒಂದು ಕಾರ್ ಇರಬೇಕು, ಆ ಲೈಫ್ ಸ್ಟೋರಿನ ಒಂದೊಂದು ತೊಗೊಂಡು ಮತ್ತೊಂದು ವರ್ಗದ ಗರ್ಲ್ಸ್ನ ನಾವು ತೊಗೊಂಡಾಗ, ಸೊ ಆ ಗರ್ಲ್ಸ್ಗಳು ಹೆಂಗಿರ್ತಾರೆ ಅಂದರೆ ದೇ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್, ಬಿಸ್ನೆಸ್ ಮಾಡಬೇಕು, ನನಗೆ ಲೈಫ್ ಐತೆ. ಸೊ ಆ ರೀತಿ ಒಂದು ವರ್ಗ ಐತೆ. ಸೊ ಎರಡೂ ಬ್ಯಾಲೆನ್ಸ್ ಮಾಡಿ ಸೊ ಪ್ರತಿಯೊಂದೂ ಬರೆದಿರೋಂಥ ಕತೆ. ಅಂದರೆ ಫಸ್ಟ್ ಹಾಫಲ್ಲಿ ಏನು ಡೈಲಾಗ್ಸ್ ಬರುತ್ತೆ, ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಆಪೋಸಿಟ್ ಡೈಲಾಗ್ಸ್ ಇರುತ್ತೆ. ಸೊ ಎರಡು ಪಾತ್ರಗಳು, ಕ್ಯಾರೆಕ್ಟರ್ಗಳು ಹೇಗೆ ಟ್ರಾವೆಲಿಂಗ್ ಆಗುತ್ತೆ ಒಂದು ಲೈಫ್ ಸ್ಟೋರಿಲಿ ಅನ್ನೋದು ಸಿನಿಮಾದ ಒಂದು ಸಾರಾಂಶದ ಕತೆ. 3 ಜನ ಇದರಲ್ಲಿ ಮೇಲ್ ಲೀಡ್ಸ್ ಇದ್ದಾರೆ. ಅದರಲ್ಲಿ ಹೀರೋ ಮತ್ತೆ ಇಬ್ರು ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹೀರೋಗೆ ಇಬ್ರು ಹೀರೋಯಿನ್ ಕೊಟ್ರಿ, ಮಿಕ್ಕಿದವ್ರಿಗೆ ಯಾಕೆ ಕೊಡ್ಲಿಲ್ಲ? ಅದು ಕತೆ ಸ್ಟೋರಿ ರೈಟ್ರು ಬರ್ದಿದ್ದಂಗೆ ಆ್ಯಕ್ಚುಲಿ, ಅಂದರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ತೊಗೊಂಡಿದ್ದು. ಬಟ್ ಒಂದು ಬರೆದಾದ್ಮೇಲೆ, ಸ್ಟೋರಿ ಬರೆದಾದ್ಮೇಲೆ ಅನಿಸ್ತು ಸೊ ಎಲ್ಲೋ ಒಂಚೂರು ಬೋರ್ ಹೊಡಿತಾ ಇದೆ. ಪೂರ್ತಿ ಜರ್ನಿ ಪೂರ್ತಿ ಆ 3 ಕ್ಯಾರೆಕ್ಟರ್ಗಳು ಇರಲಿ, ಪ್ರತಿಯೊಂದು ಸಿನಿಮಾದಲ್ಲೂ 3 ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಮಾಡ್ತಾರೆ. ಬಟ್ ನಮಗೆ ಕ್ಲೈಮ್ಯಾಕ್ಸ್ ನೋಡಿದಾಗ ಬಂದಾಗ 3 ಕ್ಯಾರೆಕ್ಟರ್ಸ್ನ ಅಂತ ಚೂಸ್ ಮಾಡಿದ್ವಿ. ಆ 3 ಕ್ಯಾರೆಕ್ಟರ್ 3 ದಿಕ್ಕು ಹೋಗುತ್ತೆ. ಸಾಂಗಲ್ಲಿ ಕೊನೆಯ ಫೈನಲ್ ಸಾಂಗಲ್ಲಿ ಅದನ್ನು ವಿ ಪಿ ಸರ್ ಆಡಿರೋ ಸಾಂಗು, ವಿಜಯ್ ಪ್ರಕಾಶ್ ಸರ್ ಆಡಿರೋ ಸಾಂಗು. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಲೈಫ್ ಜರ್ನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಫ್ರೆಂಡ್ಶಿಪ್ಪಲ್ಲಿ ಏನು ರೀಸನ್ ಆಗಿರುತ್ತೆ, ಪ್ರತಿಯೊಂದೂ ಟ್ರಾವೆಲಿಂಗ್ ಅಂದರೆ ಚಿಕ್ಕ ವಯಸ್ಸಿಂದ ಟ್ರಾವೆಲ್ ಮಾಡಿರೋದು ಕೊನೆ ಕ್ಲೈಮ್ಯಾಕ್ಸಲ್ಲಿ ಬಂದಾಗ ಅರ್ಥ ಆಗುತ್ತೆ. ಜರ್ನಿ ಆಫ್ 3 ಪೀಪಲ್ಸ್ ಅಂದರೆ ನಾರ್ಮಲ್ ಆಗಿ ಫ್ರೆಂಡ್ಶಿಪ್ ಅಂತ ತೊಗೊಂಡ್ರೆ 4 or 3 ಇರ್ತಾರೆ ಬಾಯ್ಸಲ್ಲಿ, ಅಥವಾ ಜಾಸ್ತಿ ಗ್ಯಾಂಗು ಇರುತ್ತೆ. ಬಟ್ ನಾರ್ಮಲ್ ಆಗಿ ತೊಗೊಂಡ್ರೆ 3 ಅಥವಾ 4 ತುಂಬ ಕ್ಲೋಸಲ್ಲಿ ರಿಲೇಷನ್ಶಿಪ್ ಇರುತ್ತೆ. ಸೊ ಆ ರೀತಿ ನಾವು ತೊಗೊಂಡು ಕಾನ್ಸೆಪ್ಟ್ ಮಾಡಿದ್ವಿ. ಬಟ್ ಪ್ರತಿಯೊಬ್ಬರಿಗೂ ಸ್ಪೇಸ್ ತುಂಬ ಚೆನ್ನಾಗೈತೆ. ಅಂದರೆ ಒಂದೇ ಕ್ಯಾರೆಕ್ಟರ್ ಇಟ್ಕೊಂಡು ನಿಮಗೆ ಕಾಮಿಡಿ ಅಷ್ಟು ಕಂಟೆಂಟ್ನ ನೀವು ಫೀಲ್ ಮಾಡೋಕ್ಕಾಗಲ್ಲ. ಸೊ 3 ಕ್ಯಾರೆಕ್ಟರ್ಗಳು ಇತ್ತು ಅಂದಾಗ ಒಂದು ಸೀನಲ್ಲಿ, ಅಲ್ಲಿ ನೀವು ಕಾಮಿಡಿನ ತುಂಬ ಜಾಸ್ತಿ ಫೈನಲೈಸ್ ಮಾಡ್ಕೋಬೋದು, ತುಂಬ ಜಾಸ್ತಿ ಎಲಾಬ್ರೇಟ್ ಮಾಡ್ಬೋದು. ಅದಕ್ಕೋಸ್ಕರ 3 ಕ್ಯಾರೆಕ್ಟರ್ಸ್ನ ನಾವು ಚೂಸ್ ಮಾಡಿ ಇದು ಮಾಡ್ತೀವಿ. ಇವಾಗ ಎಲ್ಲ ವರ್ಗದವರು ಬಂದು ನಿಮ್ಮ ಸಿನಿಮಾನ ನೋಡಬೇಕು ಅನ್ನೋದಾದ್ರೆ ಯಾಕೆ ಬಂದು ನೋಡ್ಬೇಕು? ಕಂಪ್ಲೀಟ್ ಔಟ್ ಆನ್ ಡೌಟ್ ಕಾಮಿಡಿ. ಮತ್ತು ಎರಡನೇದೇನೆಂದರೆ ಇಲ್ಲಿ ಯಾವುದೇ ರೀತಿಯಾದ ಡಬಲ್ ಡೈಲಾಗ್ಸ್ಗಳು ನಾವು ಹಾಕ್ತೀವಿ. ಸೊ ಕಂಪ್ಲೀಟ್ಲಿ ಫ್ಯಾಮಿಲಿ ಫ್ರಮ್ ದಿ 5 ವರ್ಷದ ಮಗು ಕರ್ಕೊಬಂದು ಇಲ್ಲಿ ವಯಸ್ಸಾಗಿದ್ದವ್ರು ಕುತ್ಕೊಂಡು ತುಂಬ ನಗ್ತಾರೆ. ಮತ್ತೀಗ ಕೆಳಗಡೆನೇ ಬಿದ್ದೋಗ್ಬೋದು, ಅಷ್ಟು ಕಾಮಿಡೀಸ್ಗಳೈತೆ. ಮತ್ತೀಗ ಪಂಚಿಂಗ್ ಕಾಮಿಡಿ. ಮತ್ತು ಈಗಿನ ಜನ್ರೇಷನ್ ಐತೆ, ಜೆನ್ಸಿ ಕಿಡ್ಸ್ ಆಗಿರ್ಬೋದು, ಅವ್ರಿಗಂತೂ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸಾಕಾಗ್ಬಿಟ್ಟೈತೆ. ಸೊ ಅದಕ್ಕಿಂತ ಪಂಚಿಂಗ್ ಡೈಲಾಗ್ಸ್ಗಳು, ಅದಕ್ಕಿಂತ ಪಂಚಿಂಗ್ ರಿಯಾಕ್ಷನ್ಸ್ಗಳು ಐತೆ. ಖಂಡಿತವಾಗ್ಲೂ ಬಂದು ನೋಡಿ ಅಂತ ನಾನು ಹೇಳ್ತೀನಿ. ಇವಾಗ ಡೈರೆಕ್ಟರು ಟ್ರೈಲರ್ ಅಲ್ಲಿ ತುಂಬಾ ಯಾಕಂದ್ರೆ ತುಂಬಾ ಸ್ಟ್ರಗಲ್ ತೋರಿಸಿದ್ದಾರೆ, ಲೈಫ್ ಬಗ್ಗೆ ಅಪ್ ಅಂಡ್ ಡೌನ್ಸ್ ತೋರಿಸಿದ್ದಾರೆ, ಲವ್ ತೋರಿಸಿದ್ದಾರೆ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಬಿಟ್ಕೊಟ್ಟಿದ್ದಾರೆ ಲವ್ ಬಗ್ಗೆ. ಯಾಕೆ ಡೈರೆಕ್ಟರ್ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ, ತುಂಬಾ ನೋವಲ್ಲಿದ್ದಾರೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಸ್ಟೋರಿ ಲೈನ್ ಇದ್ದಿರೋದ್ರಿಂದ ನಾವು ಹೆಂಗೆ ಸ್ಟೋರಿ ತೊಗೊಂಡಾಗ ನಾವು ಟ್ರೈಲರ್ ಕಟ್ ಮಾಡ್ತೀವಿ ಅಂದ್ರೆ, ನಾವೇನು 2 ಅವರ್ ಫಿಲಮ್ 2 hours 20 minutes ಟ್ರೈಲರ್ ಫಿಲಮ್ನ ನಾವು 2 minutes 20 minutes ತೆಗಿಬೇಕು, ಇಲ್ಲ 3 minutes ತೆಗಿಬೇಕು. ನಮ್ಮದು ಹಂಗೋ 3 minutes 20 seconds ಬಂದೈತೆ. ಸೊ ಅದಾದಮೇಲೆ ಮತ್ತೆ ಸಬ್ ಟೈಟಲ್ಸ್ ಎಲ್ಲ ಬೀಳುತ್ತೆ. ಸೊ 3 minutes 20 seconds ಸಿಗಿಸೋದೈತಲ್ಲ, ಅದು ತುಂಬ ಕಷ್ಟ. ನಾವು ಯಾವ ಡೈಲಾಗ್ ಇಟ್ಕೋಬೇಕು, ಯಾವ ಡೈಲಾಗ್ ಇಟ್ಕೋಬೇಕು ಅಂತ. ಮತ್ತೀಗ ಪ್ರತಿಯೊಂದೂ ನೋಡ್ತಾರೆ ಜನರು, ಏನೈತೆ ಏನಿಲ್ಲ. ಸೊ ನಾವು ಆ ಸ್ಟೋರಿನ ಕಂಪ್ಲೀಟ್ 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಹೇಳ್ಬೇಕಂದ್ರೆ ಪ್ರತಿಯೊಂದೂ ನಾವು ಫೀಲ್ ಮಾಡಲೇಬೇಕು. ಸೊ ಪ್ರತಿ ಸೆಕೆಂಡ್ಸ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಟ್ರಗಲಿಂಗ್ ಅನ್ನೋದು ಸ್ಟಾರ್ಟಿಂಗ್ ಎಲ್ಲ ಕಾಮಿಡೀಸ್ ತೊಗೊಂಡಿದೆ, ಮತ್ತೆ ಕಾಮಿಡಿ ಆದಮೇಲೆ ಸ್ಟ್ರಗಲಿಂಗ್ ಹೋಗೈತೆ ಅದು ಪಾರ್ಟ್. ಸೊ 2 ಸಾಂಗ್ಸ್ಗಳನ್ನ ನಮ್ದೇನಿತ್ತು, ನೆಕ್ಸ್ಟು ಆಲೋಕೆ ಸರ್ ಒಂದು ಮಾಡಿರೋದು, ಮತ್ತು ವಿಜಯ್ ಪ್ರಕಾಶ್ ಸರ್ ಮಾಡಿರೋದು, ಎರಡನ್ನೂ ಕೂಡ ಬರೀ ನಾವು ಚರಣ ಮತ್ತೀಗ ಪಲ್ಲವಿ ಯೂಸ್ ಮಾಡಿಕೊಂಡು ಟ್ರೈಲರ್ ಕಟ್ ಮಾಡಿರೋದು. ಈ ಕಥೆನ ನೀವು ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ? ಫ್ರೆಂಡ್ಸ್ಗಳೇ, ನಾನು ಮತ್ತೀಗ ರೈಟ್ರು. ಸೊ ಆಲ್ಮೋಸ್ಟ್ ಒಂದು 5 yearsಯಿಂದನೂ ಫ್ರೆಂಡ್ಸೇ. ಸೊ ಒಂದು ಫಿಲಮ್ ಮಾಡಬೇಕು ಅಂತ ಹೇಳಿದಾಗ ನನ್ನ ಹತ್ರ ಇದ್ದ ಸ್ಟೋರಿನ ನಾನು ಹೇಳಿದ್ದೆ, ಅವ್ರ ಹತ್ರ ಇದ್ದ ಸ್ಟೋರಿನ ಅವ್ರು ಹೇಳಿದ್ದು. ಸೊ ಫೈನಲಿ ಕಾಮಿಡಿ ಜನರಿಗೆ ಹೋಗೋಣ ಅಂದರೆ, ಹೊಸರು ನಾವೇನೋ ಸಸ್ಪೆನ್ಸ್ ಮಾಡ್ತೀವಿ, ಥ್ರಿಲ್ಲರ್ ಮಾಡ್ತೀವಿ ಅಂದರೆ ದೇರ್ ವಿಲ್ ಬಿ ಎ ಲಾಟ್ ಆಫ್ ಡ್ರಾಬ್ಯಾಕ್ಸ್. ಅಂದರೆ ನೈಟ್ ಶೂಟ್ಸ್ ಇರುತ್ತೆ, ಮಾರ್ನಿಂಗ್ ಶೂಟ್ಸ್ ಇರುತ್ತೆ. ಮತ್ತೀಗ ಇದು ಜನರಿಂದ ಅಕ್ಸೆಪ್ಟ್ ಆಗುತ್ತೋ ಏನಂತ. ಬಟ್ ಜನರು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಾಮಿಡಿ. ಅದು ನೀವು ಹೆಂಗೆ ಇದು ಮಾಡಿದ್ರು, ಏನೇ ಇದು ಮಾಡಿದ್ರು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಬೋದು. ಬಟ್ ನೀವು ಸಸ್ಪೆನ್ಸ್ ಜನರ್ ಆಗಿರ್ಬೋದು, ಅಥವಾ ಬೇರೆ ಥ್ರಿಲ್ಲರ್ ಜನರ್ ಆಗಿರ್ಬೋದು, ಅಲ್ಲಿ ನೀವೇನಾರು ಒಂದು ಲೈನಲ್ಲಿ ಪ್ಲಾಟಲ್ಲಿ ನೀವು ಒಂದು ಸ್ವಲ್ಪ ಪ್ರಾಬ್ಲಮ್ ಏನಾರು ಆಯಿತು ಲೈನ್ ಪ್ಲಾಟಲ್ಲಿ ಅಂದರೆ ತುಂಬ ಕಷ್ಟ. ಜನರನ್ನ ಕುಣಿಸೋದೇನಿತ್ತಲ್ಲ, ಕಾಮಿಡಿನೇ ಕುಣಿಸ್ಬೋದು, ನಕ್ಕಿ ಸಾಕಾಗ್ಬಿಡ್ತಾರೆ. ಬಟ್ ಆ ಪ್ಲಾಟ್ ಲೈನಲ್ಲಿ ಸಸ್ಪೆನ್ಸ್ ಆಗಿರೋ ಥ್ರಿಲ್ಲರ್ ಆಗಿರೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾಮಿಡಿ ಅನ್ನೋದು ಬೆಸ್ಟ್ ಅನಿಸ್ತು ಫಸ್ಟ್ ಸೀನ್ನಾಗೆ.
ಸೊ ಅದಕ್ಕೋಸ್ಕರ ನಾನು ಕಮ್ಮಿ. ನೀವು ಏನು ಕತೆನ ಮಾಡುವಾಗ ಈ ಕ್ಯಾರೆಕ್ಟರ್ಗೆ ಇವರೇ ಮ್ಯಾಚ್ ಆಗ್ಬೇಕು, ಇದೇ ತರದ್ದೇ ಬೇಕು ಅಂತ ನೀವೇನ್ ಸೆಲೆಕ್ಟ್ ಇಲ್ಲ ಇಲ್ಲ ಮಾಡಿರ್ತಾರೆ? ಇಲ್ಲ, ಕಂಪ್ಲೀಟ್ ಆಡಿಷನ್ಸ್ ನಡೆಸಿತ್ತು ಇಬ್ಬರು. ಸೊ ಆಡಿಷನ್ ಸೆಲೆಕ್ಟ್ ಆಗಿದ್ದು. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ ಆಗ್ಬೋದು, ಪ್ರಜ್ವಲ್ ಆಗಿರ್ಬೋದು, ಅವರು ಅಷ್ಟೇ ಆಡಿಷನ್ನೇ ಬಂದಿದ್ದು. ಅಂದರೆ ಧನುಷ್ ಅಂತ ಒಬ್ಬರಿದ್ರು, ಅವ್ರ ಕಡೆಯಿಂದ ರೆಫರೆನ್ಸ್ ತೊಗೊಂಡು ಇದು ಮಾಡಿದ್ದು. ಸೊ ಅವರು ಆ ರೀತಿ ಸೆಲೆಕ್ಟ್ ಆಗಿದ್ದು. ಮತ್ತು ತಿರ್ಗಿ ಶಶಿ ಅವರು ಡೈರೆಕ್ಟಾಗೆ ನಮ್ಮದು ಏನು ಪೋಸ್ಟ್ ನಾವು ಇದು ಮಾಡಿದ್ವಿ, ಸೊ ಅದನ್ನು ನೋಡಿ ಬಂದು ಆಡಿಷನ್ಸ್ ಕೊಟ್ಟು ಆಲ್ಮೋಸ್ಟ್ 2 times ಆಡಿಷನ್ ಕೊಟ್ಟವರು. ಅಂದರೆ ಕ್ಲೈಮ್ಯಾಕ್ಸ್ ಸೀನ್ನ ಒಂದ್ಸಲಿ ಆಡಿಷನ್ ಕೊಟ್ಬಿಟ್ಟು ಹೋದರು. ಸೊ ನಂತರ ಅಂದರೆ ಅದು ವೈಡಲ್ಲಿ ಕೊಟ್ಬಿಟ್ಟು ಹೋಗಿದ್ರು. ಸೊ ಅದು ನಾನು ಕ್ಲೋಸಪ್ ಬೇಕು ಅಂತ ಹೇಳಿದ್ರೆ ಮತ್ತೆ ತೆಗೆದು ಬಂದು ಅದು ಕ್ಲೋಸಪ್ ಕೊಟ್ಟು ಅದು ತುಂಬ ನೆಕ್ಸ್ಟ್ ಲೆವೆಲ್ಗೆ ಅದು ತುಂಬ ಚೆನ್ನಾಗಿ ತೊಗೊಂಡಿದ್ರು. ಎಲಿವೇಶನ್ನ ಡೈಲಾಗ್ಸ್ಗಳು ಎಲಿವೇಶನ್ ಅಂತಂದರೆ 2 pages ಆಫ್ ಡೈಲಾಗ್ ಎಲಿವೇಶನ್ ಆಗಿರೋದು. ಸೊ ಪ್ರತಿಯೊಂದು ಡೈಲಾಗ್ ಮಾಡ್ಬೋದು ಎಲಿವೇಶನಲ್ಲಿ ಹೋಗ್ಬೇಕಾಗಿರೋದನ್ನು ತುಂಬ ಚೆನ್ನಾಗಿ ತೊಗೊಂಡ್ರು ಅವರು. ಸೊ ಅದಾದಮೇಲೆ ಸುಖೇಶ್ ಅವರು ಇಲ್ಲೇ ರೈಟ್ರ್ ಆಗಿದ್ರು. ಸೊ ಆ ಕ್ಯಾರೆಕ್ಟ್ರುಗಳನ್ನ ಹುಡುಕಿ ಸಾಕಾಗಿ ಮನೇಲಿ ವರ್ಕೌಟ್ ಆಗ್ತಿರ್ಲಿಲ್ಲ. ಅಂದರೆ ಆ ವೇ ಆಫ್ ಫ್ಲೋಯಿಂಗ್ ಇರುತ್ತಲ್ಲ, ಇವಾಗ ಬರೆದಿರೋರು ಮಾತ್ರ ಗೊತ್ತಿರುತ್ತೆ ಈ ಡೈಲಾಗ್ಸ್ಗೆ ನಾನು ಇಲ್ಲಿಗೆ ಮಾತ್ರ ಪಂಚಿಂಗ್ ಕೊಟ್ಟಿದ್ದೀನಿ, ಇದನ್ನು ಮಾತ್ರ ನನಗೆ ಬೇಕಾಗಿರೋದು ಟೈಮಿಂಗ್ಸು. ಸೊ ಆ ಪಂಚಿಂಗ್ಗಳು ಸಿಗ್ತಿರ್ಲಿಲ್ಲ ಅಂತೇಳಿ ಕೊನೆಯಲ್ಲಿ ಅವರೇ ಬೆಟರ್ ಅನಿಸ್ತು ನನಗೆ. ಚಾಲೆಂಜ್ ನನಗೆ ಬೇಕಾಗಿತ್ತು ಒಂದು, ಅಂದರೆ ಒಬ್ಬ ಆರ್ಟಿಸ್ಟ್ನು ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡ್ಬೋದಾ ಅನ್ನೋದು ಒಂದು ನನಗೆ ಚಾಲೆಂಜ್ ತಗೋಬೇಕು ಅಂತ ಇತ್ತು. ಅಂದರೆ ಪ್ರತಿಯೊಬ್ಬರು ಡೈರೆಕ್ಟ್ರು ಅದನ್ನು ತೊಗೊಂಡೇ ತೊಗೊಳಕ್ಕೆ ಟ್ರೈ ಮಾಡ್ತಾರೆ, ಇಷ್ಟಪಡ್ತಾರೆ. ಯಾಕಂದರೆ ತಿಥಿ ಅನ್ನೋ ಫಿಲಮ್ ನಾನು ನೋಡಿದ್ದೆ, ಅದರಲ್ಲಿ ಯಾರೂ ಆರ್ಟಿಸ್ಟ್ಗಳೇ ಅಲ್ಲ, ಅವ್ರು ನ್ಯಾಚುರಲ್ ವೇಲಿ ಸಿನಿಮಾ ಶೂಟ್ ಮಾಡಿ ತೆಗೆದಂಥ ಫಿಲಮ್. ಸೊ ಅದು ನಂಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ನಾನು ಆರ್ಟಿಸ್ಟು, ನಾನು ಪ್ರೊಫೆಷ್ನಲ್ ಆರ್ಟಿಸ್ಟ್ ಒಂದ್ಸತಿ ನೋಡಿ ಕಂಬೈನ್ ಮಾಡಿ. ಬಟ್ ನೀವೆಲ್ಲೂ ಅಂದ್ಕೊಳಲ್ಲ ಅವರು. ಸೊ ಈ ಆಲ್ಸೋ ವೆರಿ ಗುಡ್ ಆರ್ಟಿಸ್ಟ್, ಬಿಕಾಸ್ ಅದಕ್ಕಿಂತ ಮುಂದೆ ಅವರು ಆಲ್ಮೋಸ್ಟ್ ಒಂದು 2 months ವರ್ಕ್ಶಾಪ್ ತೊಗೊಂಡವರು. 2 months ವರ್ಕ್ಶಾಪ್ ತೊಗೊಂಡು ಪ್ರಿಪ್ರೇಷನ್ ಮಾಡಿ ನಂತರ ಅವರು ಸಿನಿಮಾ ಶೂಟಿಂಗ್ ಮಾಡಿದ್ರು. ಈ ತರ ಒಂದು ಸಿನಿಮಾ ಮಾಡಿದೀವಿ ನಾವು, ಹಿಂಗ್ ರಿಲೀಸ್ ಮಾಡ್ತಿದೀವಿ ಅಂತ ಇಂಡಸ್ಟ್ರಿನಲ್ಲಿ ಯಾರಿಗಾದ್ರೂ ತೋರಿಸಿದ್ರ ಟ್ರೈಲರು ಈ ತರ ಸಿನಿಮಾನೆಲ್ಲ ನೋಡಿ ಯಾವ ತರ ರಿಯಾಕ್ಷನ್ನು ಕೆಲವೊಬ್ರಿಗೆ ತೋರಿಸಿದ್ವಿ. ಅಂದರೆ ಲೈಕ್ ಟೆಕ್ನಿಷಿಯನ್ಸ್ ತೋರಿಸಿದ್ವಿ, ಮೇನಾಗಿ ನಾವು ಟೆಕ್ನಿಷಿಯನ್ಸ್ಗೆ ತೋರಿಸಿರೋದು. ಅಂದರೆ ಇವಾಗ ನಮಗೆ ರಿವ್ಯೂಸ್ ಕೊಡೋರೆ ಮೇನಾಗಿ ಟೆಕ್ನಿಷಿಯನ್ಸ್, ಎಡಿಟರ್ ಆಗಿರ್ಬೋದು, DA ಮಾಡಿರೋಗಿರ್ಬೋದು, ಮತ್ತೀಗ ಬೇರೆ ಸ್ಟೋರಿ ಮಾಡಿರೋದು, ಅವರಿಗೆಲ್ಲ ತೋರಿಸಿದಾಗ ಚೆನ್ನಾಗೈತೆ, ಜಾನರ್ಸ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಪಂಚಿಂಗ್ ಡೈಲಾಗ್ಸ್ಗಳು ತುಂಬ ಚೆನ್ನಾಗಿ ಕೊಟ್ಟಿರೋ, ಕಾಮಿಡೀಸ್ಗಳೆಲ್ಲ ವರ್ಕೌಟ್ ಆಗೈತೆ ಅಂತಲೇ ಹೇಳೋರೆ. ಮತ್ತು ಎರಡನೇದೇನೆಂದರೆ ನಾವು ಶ್ರೀಮುರಳಿ ಸರ್ನ ಟ್ರೈ ಮಾಡಿದ್ವಿ ಒಂದ್ಸತಿ ಅಪ್ರೋಚ್ ಮಾಡೋಣ ಅಂತ. ಬಟ್ ಅವರು ತುಂಬ ಚೆನ್ನಾಗಿ ರಿಯಾಕ್ಷನ್ಸ್ ಕೊಟ್ಟು ತುಂಬ ಚೆನ್ನಾಗೈತೆ, ಬ್ಯಾಕ್ ಎಂಡಲ್ಲಿ ಸಪೋರ್ಟಿಂಗ್ ಥರ ನಿಂತ್ಕೊಂಡವ್ರು ಅವರು. ಸೊ ಅವ್ರು ಬಂದು ಟ್ರೈಲರ್ ಲಾಂಚ್ ಮಾಡಿ ಕೊಟ್ಟು ನಾನು ಇಲ್ಲಿಂದ ಕೇಳ್ಕೊಳ್ಳೋದಂತ ಥ್ಯಾಂಕ್ಸ್ ಸರ್. ಯಾಕಂದರೆ ನಮ್ಮಂಥ ಹೊಸರು ಬಂದಾಗ ನಿಮ್ಮ ಹತ್ರ ಕೇಳಿದಾಗ ನೀವು ನಮ್ಮ ಟ್ರೈಲರ್ ನೋಡಿ ತುಂಬ ಖುಷಿಪಟ್ಟು ಖಂಡಿತವಾಗ್ಲೂ ಬರ್ತೀನಿ, ಡೇಟ್ ನೀವು ಅರೇಂಜ್ ಮಾಡ್ಕೊಳ್ಳಿ, ನಾನು ಖಂಡಿತವಾಗ್ಲೂ ಯಾವ ಡೇಟಲ್ಲಿ ಹೇಳ್ತೀರ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಮ್ಗೆಲ್ರಿಗೂ ಆಶೀರ್ವಾದ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಸೂಪರ್. ಫೈನಲಿ March 7 ಸಿನಿಮಾ ರಿಲೀಸ್ ಆಗ್ತಿದೆ, ಆಡಿಯನ್ಸ್ಗೆ ಹೇಳ್ತಾರೆ? ನಾನು ಹೇಳೋದು ಒಂದೇ ಮಾತು, ಸಿನಿಮಾ ಈಸ್ ಕಂಪ್ಲೀಟ್ಲಿ ಜಾಯ್ಫುಲ್, ಎಂಜಾಯ್ ಮಾಡ್ತೀರಾ, ಎಮೋಷನ್ಸ್ ಐತೆ, ತಂದೆ ತಾಯಿ ಮಾತುಗಳು ಏನೈತೆ, ರೆಗ್ಯುಲರ್ ಆಗಿ ನೀವೇನು ಪ್ಯಾಟ್ರನಲ್ಲಿ ಕೇಳ್ತೀರಾ, ಪ್ರತಿಯೊಂದು ಐತೆ. ಸಿನಿಮಾ ಈಸ್ 100% ಎಂಟರ್ಟೈನ್ಮೆಂಟ್ ಅಷ್ಟೇ ಇದು. ಸೂಪರ್ ಸರ್, ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಿಮಗೆ ಮತ್ತೆ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.